ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಡೆದಂತಹ ನಿನ್ನೆಯ ಹೈವೋಲ್ಟೇಜ್ ಸಭೆಯಲ್ಲಿ ಪದತ್ಯಾಗಕ್ಕೆ ಸಿಎಂ ಸಿದ್ದರಾಮಯ್ಯ ಸಮ್ಮತಿಯನ್ನ ಸೂಚಿಸಿದ್ದಾರೆ ಎನ್ನಲಾಗ್ತಾ ಇದೆ. ಸಿದ್ದು ರಾಜೀನಾಮೆ ನಾಳೆಗೆ ಗ್ಯಾರಂಟಿ ಆಗುತ್ತಾ? ಹಾಗಾದ್ರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆಗೆ ನಾನು ಸಿದ್ಧ ಎಂದ ಸಿಎಂ ಸಿದ್ದರಾಮಯ್ಯ ಹೈವೋಲ್ಟೇಜ್ ಸಭೆಯಲ್ಲಿ ಪದತ್ಯಾಗಕ್ಕೆ ಸಮ್ಮತಿಯನ್ನ ಕೊಟ್ಟಿದ್ದಾರಂತೆ. ನಾಳೆ ಬೆಳಿಗ್ಗೆ ಸಚಿವರ ಜೊತೆ ಸಿಎಂ ಉಪಹಾರ ಸಭೆಯನ್ನ ಕೂಡ ನಡೆಸಲಿದ್ದಾರೆ. ಬಳಿಕ ರಾಜ್ಯಪಾಲರಿಗೆ ತ್ಯಾಗ ಪತ್ರವನ್ನ ನೀಡಿ ಸಿಎಂ ಸ್ಥಾನಕ್ಕೆ ಬಾಯ್ ಬಾಯ್ ಹೇಳಲಿದ್ದಾರೆ. ಯತೀಂದ್ರ, ಪ್ರಿಯಾಂಕ್ ಖರ್ಗೆ ಸೇರಿದಂತೆ 4 ಡಿಸಿಎಂ ಆಗಲಿದ್ದಾರೆ. ಸಿದ್ದರಾಮಯ್ಯಗೂ ರಾಜ್ಯಸಭೆ ಸದಸ್ಯರಾಗೋ ಆಫರ್ ಕೂಡ ನೀಡಲಾಗಿದೆ. ಕಾಂಗ್ರೆಸ್ನ 6 ತಿಂಗಳ ಗೊಂದಲಗಳಿಗೆ ಕೊನೆಗೂ ಕೂಡ ತೆರೆ ಬಿದ್ದಿರುವಂತದ್ದು. ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ವೇದಿಕೆ ಸಿದ್ಧವಾಯಿತಾ ಎನ್ನುವಂತಹ ಪ್ರಶ್ನೆ ಮೂಡಿದ್ದು, ಈಗಾಗಲೇ ನಿನ್ನೆ ನಡೆದಂತಹ ಹೈವೋಲ್ಟೇಜ್ ಸಭೆಯಲ್ಲಿ ಸಮ್ಮತಿಯನ್ನ ಕೂಡ ಸೂಚಿಸಿದ್ದಾರೆ ಎನ್ನಲಾಗ್ತಾ ಇದೆ. ನೋಡಿ, ಮಹತ್ವದ ಬೆಳವಣಿಗೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡೋಕೆ ಸಮ್ಮತಿಯನ್ನ ನೀಡಿದ್ದಾರೆ. ಇದರೊಂದಿಗೆ ಕರ್ನಾಟಕದಲ್ಲಿ ಕಳೆದ ಹಲವು ತಿಂಗಳಿಂದ ಕೇಳಿ ಬರ್ತಾ ಇದ್ದಂತಹ ನಾಯಕತ್ವ ಬಿಕ್ಕಟ್ಟಿನ ಗೊಂದಲಕ್ಕೆ ಪೂರ್ಣ ವಿರಾಮ ಅಂದ್ರೆ ಫುಲ್ ಸ್ಟಾಪ್ ಕೂಡ ಬೀಳುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇರುವಂತದ್ದು. ಈಗಾಗಲೇ ಕರ್ನಾಟಕದ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರಿಗೆ ಲೋಕಭವನದಲ್ಲಿ ಭೇಟಿಯಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇವತ್ತು ಭೇಟಿಯಾಗಿ ಅವರಿಗೆ ತ್ಯಾಗ ಪತ್ರವನ್ನ ಕೂಡ ಸಲ್ಲಿಕೆ ಮಾಡಲಿದ್ದಾರೆ ಎನ್ನಲಾಗ್ತಾ ಇದೆ. ಅದರ ಜೊತೆಗೆ ಇಲ್ಲಿ ಯತೀಂದ್ರ, ಸಿದ್ದರಾಮಯ್ಯ ಮತ್ತು ಪ್ರಿಯಾಂಕ್ ಖರ್ಗೆ ಅವರಿಗೂ ಕೂಡ ಡಿಸಿಎಂ ಸ್ಥಾನ ಒಲಿಯಲಿದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ನಾಳೆ ಬೆಳಿಗ್ಗೆ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಉಪಹಾರವನ್ನ ಕೂಡ ಸವಿತಾ ಹಾಗೆ ಸಭೆಯನ್ನ ಕೂಡ ಮಾಡಲಿದ್ದಾರೆ. ಬಳಿಕ ರಾಜ್ಯಪಾಲರಿಗೆ ತ್ಯಾಗಪತ್ರವನ್ನ ನೀಡಿ ಬಾಯ್ ಬಾಯ್ ಹೇಳಲಿದ್ದಾರೆ ತಮ್ಮ ಸಿಎಂ ಸ್ಥಾನಕ್ಕೆ. ಕೊನೆಗೂ ಕೂಡ 6 ತಿಂಗಳ ಗೊಂದಲಗಳಿಗೆ ತೆರೆ ಬಿದ್ದಿರುವಂತದ್ದು ರಾಜ್ಯ ರಾಜಕೀಯದಲ್ಲಿ. ಹೈಕಮಾಂಡ್ ಪವರ್ಫುಲ್ ಗೇಮ್ಗೆ ಮಣಿದಂತಹ ನಾಯಕರು ನಾಳೆ ಬ್ರೇಕ್ಫಾಸ್ಟ್ ಮಧ್ಯಾಹ್ನದೊಳಗೆ ಗವರ್ನರ್ ಮೀಟ್. ಸಿದ್ದುಗೆ ನ್ಯಾಷನಲ್ ರೋಲ್ ಆಫರ್, ರಾಜ್ಯಸಭೆಗೆ ರೆಡಿಯಾಗಿದೆ ಸೀಟು. ಮಲ್ಟಿಪಲ್ ಡೆಪ್ಯೂಟಿ ಸಿಎಂ ಫಾರ್ಮುಲಾ, ಅಸಮಾಧಾನ ಶಮನಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿಗೆ ಸುರ್ಜೇವಾಲಾ ಲ್ಯಾಂಡಿಂಗ್ ಆಗಲಿದ್ದಾರೆ. ಈಗಾಗಲೇ ನೋಡಿ, ನವದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದಿರಾ ಭವನದಲ್ಲಿ ದಿನಪೂರ್ತಿ ನಡೆದಂತಹ ಸರಣಿ ಸಭೆಯಲ್ಲಿ ಸಿದ್ದರಾಮಯ್ಯ ಅವರಿಂದ ರಾಜೀನಾಮೆಯನ್ನ ಪಡೆಯೋಕೆ ಎಐಸಿಸಿ ವರಿಷ್ಠರು ಗಟ್ಟಿ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿದ್ದಾರೆ. ಶತಾಯ ಗತಾಯ 2028ರ ವಿಧಾನಸಭೆ ಚುನಾವಣೆವರೆಗೂ ಕೂಡ ತಾವೇ ಪೂರ್ಣ ಅವಧಿಗೆ ಅಧಿಕಾರದಲ್ಲಿ ಮುಂದುವರಿಯುವಂತಹ ಎಲ್ಲಾ ಕಸರತ್ತನ್ನ ಕೂಡ ಸಿಎಂ ಸಿದ್ದರಾಮಯ್ಯ ನಡೆಸಿದ್ರು. ಆದರೆ ಅದೆಲ್ಲವೂ ಕೂಡ ಉಲ್ಟಾ ಆಗಿರುವಂತದ್ದು. ಕೊಟ್ಟ ಮಾತಿನಂತೆ ನಡೆದುಕೊಳ್ಬೇಕು ಸಿದ್ದರಾಮಯ್ಯ ಅವರಿಗೆ ಎಐಸಿಸಿ ನಾಯಕರು ಸೂಚನೆ ನೀಡಿದ ಹಿನ್ನೆಲೆಯಲ್ಲೇ ಪದತ್ಯಾಗವನ್ನು ಮಾಡೋಕೆ ಮುಂದಾಗಿದ್ದಾರೆ. ಹೀಗಾಗಿ ಸಿದ್ದುಗೆ ಬಾಯ್ ಬಾಯ್ ಹೇಳ್ತಾ ಡಿಕೆಶಿಗೆ ಹಾಯ್ ಹಾಯ್ ಹೇಳಿದೆ. 2023ರ ಸೀಕ್ರೆಟ್ ಅಗ್ರಿಮೆಂಟ್ ಕೊನೆಗೂ ಕೂಡ ರಿವೀಲ್ ಆಗಿರುವಂತದ್ದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.